ಇತ್ತೀಚೆಗಂತೂ ಪ್ರತಿ ಹಬ್ಬದ ಸಂದರ್ಭದಲ್ಲೂ ಕೂಡ ಖಾಸಗಿ ಬಸ್ಗಳ ಹಗಲು ದರೋಡೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಹಬ್ಬದ ವೇಳೆ ಖಾಸಗಿ ಬಸ್ಗಳು ಸುಲಿಗೆಗೆ ಇಳಿದು ಬಿಟ್ಟಿದ್ದಾವೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಸಚಿವ ರಾಮಲಿಂಗಾರೆಡ್ಡಿ ಅವರು ಇತ್ತ ಸ್ವಲ್ಪ ಗಮನ ಕೊಡಬೇಕು. ಖಾಸಗಿ ಬಸ್ಗಳ ಸುಲಿಗೆಗೆ ಇನ್ನಾದರೂ ಕಡಿವಾಣ ಹಾಕಬೇಕು. ರಿಪಬ್ಲಿಕ್ ಕನ್ನಡ ಏನಿದೆ ಪರಿಸ್ಥಿತಿ ಅನ್ನೋದರ ಮೆಗಾ ಗ್ರೌಂಡ್ ರಿಪೋರ್ಟ್ನ ಕೊಡ್ತಾ ಇದೆ. ಸರ್ ಮಾಡಿದ್ದಾರೆ, ಆದರೆ ಏನು ಅಂದರೆ ಪಾಪ ಇರೋರೇನೋ ಹೊರ್ಟೋಗ್ತಾರೆ, ಪಾಪ ಇಲ್ದಿದ್ದವ್ರು ಏನು ಮಾಡ್ತಾರೆ, ಡೈಲಿ ಟ್ಯೂಷನ್ ಮಾಡೋರು, ಪಾಪ ಕಿಚನ್ ಕೆಲಸಕ್ಕೆ ಹೋಗೋರು ಬರೋರು ಅಂಥವ್ರು ಏನು ಮಾಡ್ತಾರೆ, ಅದನ್ನು ಅವರೇ ಯೋಚನೆ ಮಾಡಬೇಕು. ಜಾಸ್ತಿ ಮಾಡಿದ್ದಾರೆ, ಅದನ್ನು ಮಾಡಬಾರ್ದಾಯ್ತು, ಆದರೆ ಮಾಡಿದ್ದಾರೆ. ಅದು ಯಾವ ಇದ್ರ ಮೇಲೆ ಮಾಡಿದ್ದಾರೆ ಗೊತ್ತಾಗ್ತಾ ಇಲ್ಲ ನಮಗೆ. ಸರ್ಕಾರಕ್ಕೆ ಏನು ಅವರೇ ಯೋಚನೆ ಮಾಡಬೇಕು. ಇಷ್ಟೆಲ್ಲ ಅವರು ಇದು ಮಾಡ್ತಾರಲ್ಲ, ಅವರು ಯೋಚನೆ ಮಾಡಿ ನಿರ್ಧಾರ ತಗೋಬೇಕು. ಆ ಥರ ಜಾಸ್ತಿ ಮಾಡಿಟ್ಟಿದ್ದಾರೆ. ನಮಗೂ ತಲೆನೋವೆ, ಯಾಕೆಂದರೆ 60 ರೂಪಾಯಿ ಇರೋ ಟಿಕೆಟ್ 70 ರೂಪಾಯಿ 80 ರೂಪಾಯಿ ಆಯಿತು ಅಂದರೆ ನಾವು ಡೈಲಿ ಪ್ರೊಡಕ್ಷನ್ ಮಾಡಿ ಓಡಾಡೋರು ನಮಗೂ ಕಷ್ಟ ಆಗುತ್ತಲ್ಲ ಸರ್. ದಯವಿಟ್ಟು ಅವ್ರನ್ನೇ ಕೇಳೋದು ಏನಂದರೆ, ಎಲ್ಲರಿಗೂ ಒಂದು ಸಮಸ್ಯೆ ಬಂದಾಗ ಅವರು ಒಂದು ಕೈ ಜೋಡಿಸಿ ಅವರು ಅಷ್ಟು ನೋಡ್ಕೊಂಡು ಅರ್ಥ ಮಾಡ್ಕೊಂಡು ಮಾಡಬೇಕು. ಆದರೆ ಅವ್ರು ಅರ್ಥನೇ ಮಾಡ್ಕೊತಾ ಇಲ್ಲ. ಇಷ್ಟ ಬಂದಾಗ ದಬ ಏರಿಸ್ತಾ ಇರ್ತಾರೆ. ಅವ್ರು ಏನು ಹೇಳ್ತಾರೆ ಸರ್, ಅವರು ಆಡಿಸ್ದಂಗೆ ತಾನೇ ಇವರು ಆಡ್ತಾರೆ. ಯಾರ್ದೇನಿದೆ, ಪಬ್ಲಿಕ್ದೇನು ಪಾಪ ಎಲ್ಲರಿಗೂ ಆಗಿದ್ದು ನಮಗೂ ಅಂತಾರೆ. ಸರ್ ಮಾಡಿದ್ದಾರೆ, ಆದರೆ ಏನು ಅಂದರೆ ಪಾಪ ಇರೋರೇನೋ ಹೊರ್ಟೋಗ್ತಾರೆ, ಪಾಪ ಇಲ್ದಿದ್ದವ್ರು ಏನು ಮಾಡ್ತಾರೆ, ಡೈಲಿ ಟ್ಯೂಷನ್ ಮಾಡೋರು, ಪಾಪ ಕಿಚನ್ ಕೆಲಸಕ್ಕೆ ಹೋಗೋರು ಬರೋರು ಅಂಥವ್ರು ಏನು ಮಾಡ್ತಾರೆ, ಅದನ್ನು ಅವರೇ ಯೋಚನೆ ಮಾಡಬೇಕು. ಜಾಸ್ತಿ 2,000 3,000 ಇದೆ ಸರ್. ಆರಾಮಾಗಿ ನಾವು ಫ್ಲೈಟ್ಗೆ ಹೋಗ್ಬೋದು. ಹಾಂ, ಏನಿದು ಗೌರ್ಮೆಂಟ್ ಬಸ್ಸೇ ಬೆಟ್ರ್ ಅಂತೀನಿ ನಾನು. ಇನ್ನು ಕುತ್ಕೊಂಡು ಹೋಗ್ಬೋದು ಗೌರ್ಮೆಂಟ್ ಬಸ್ಸಲ್ಲಿ. ಈ ಪ್ರೈವೇಟ್ ಬಸ್ಸು 3,000 4,000 ಅಂದರೆ ನಾವು ಎಲ್ಲಿಂದ ತರೋದು? ನಾವು ಹೊಲದಲ್ಲಿ ಕೂಲಿ ಮಾಲಿ ಮಾಡಿ ಬೆಂಗಳೂರು ಬರೋದು ನೋಡ್ಬೇಕಂತ. ಈ ನಮ್ಮನೆ ರೇಟ್ ಅಂದರೆ ನಾವು ಬರುವಾಗ ಆರಾಮಾಗಿ ಬರ್ಬೋದು. ಹೋಗುವಾಗ 4,000 5,000 ಅಂದರೆ ಏನು ಮಾಡೋದು ನಾವು? ಅದಕ್ಕೋಸ್ಕರ ತುಂಬ ನೋಡಿದ್ವಿ ಬೆಳಗ್ಗೆ ರೆಡ್ ಬಸ್ಸಲ್ಲಿ. ಬರುವಾಗ 650 ಆಯಿತು. ಇದು ಗೊಲ್ಗೇರಿ ಅಂತ, ಸಿಂದಗಿ ತಾಲೂಕು ಗೊಲ್ಗೇರಿ ಅಂತ. 650. ಇವಾಗ ಹೋಗ್ಬೇಕಂದ್ರೆ 2,800 3,000 ಇದೆ. ಹಾಂ, ಅದೇ ರೇಟು. ಅದಕ್ಕಿಂತ ಡಬಲ್. ಬರುವಾಗ ಏನು ಕಮ್ಮಿ, ಹೋಗುವಾಗ ಏನು ಜಾಸ್ತಿ ಅಂತ ನಮ್ಗೆ ಅರ್ಥ ಆಗ್ತಾ ಇದೆ. ಹಾಂ, ಏನು ಸ್ಪೆಷಲ್ ಅಂದರೆ ಇನ್ನೂ ಕಮ್ಮಿ ಮಾಡ್ಬೇಕು ಸರ್. ಸ್ಪೆಷಲ್ 2,000 3,000 ಇದೆ ಸರ್. ಆರಾಮಾಗಿ ನಾವು ಫ್ಲೈಟ್ಗೆ ಹೋಗ್ಬೋದು. ಹಾಂ, ಏನಿದು ಗೌರ್ಮೆಂಟ್ ಬಸ್ಸೇ ಬೆಟ್ರ್ ಅಂತೀನಿ ನಾನು. ಇನ್ನು ಕುತ್ಕೊಂಡು ಹೋಗ್ಬೋದು ಗೌರ್ಮೆಂಟ್ ಬಸ್ಸಲ್ಲಿ. ಈ ಪ್ರೈವೇಟ್ ಬಸ್ಸು 3,000 4,000 ಅಂದರೆ ನಾವು ಎಲ್ಲಿಂದ ತರೋದು? ನಾವು ಹೊಲದಲ್ಲಿ ಕೂಲಿ ಮಾಲಿ ಮಾಡಿ ಬೆಂಗಳೂರು ಬರೋದು ನೋಡ್ಬೇಕಂತ. ಈ ನಮ್ಮನೆ ರೇಟ್ ಅಂದರೆ ನಾವು ಬರುವಾಗ ಆರಾಮಾಗಿ ಬರ್ಬೋದು. ಹೋಗುವಾಗ 4,000 5,000 ಅಂದರೆ ಏನು ಮಾಡೋದು ನಾವು? ಅದಕ್ಕೋಸ್ಕರ ತುಂಬ ನೋಡಿ. ಶನಿವಾರ ಎಷ್ಟೈತೆ ಸರ್ ಪ್ರೈಸ್? ಆಗಿರಿ ಕೇಳಿ ಹೊಡ್ತದೆ. ಶನಿವಾರ ಹಾಂ, 8 ಹದಿನೇಳು 18 16 18 18 ದಾವಣಗೆರೆ. ಎಷ್ಟು ಸರ್? 3,000ನಾ? ಯಾವ ಬೇಕಿದ್ರು? ಸಿಂಗಲ್ ಅಥವಾ ರೆಡ್ ಬೇಕಾ? 1,800 ಏನು ಹಬ್ಬ ಜಾಸ್ತಿ ಇದೆನಾ? ಹಬ್ಬ ಏನು ಜಾಸ್ತಿ ಐತೆ. ನಮ್ಮದು ಬಸ್ ಐತೆ. ಸಿಟ್ಟಿಂಗಲ್ಲಿ ಬೇಡ 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 ಬೇಡ. ಸ್ಲೀಪರ್ ಬೇಕಾ? ಏನು ಸರ್, ಡಬಲ್ ತ್ರಿಬಲ್ ಆಗಿಬಿಟ್ಟಿದೆ. ಹಾಂ, ಏನು ಮಾಡೋಣ, ಎಲ್ಲ ದೀಪಾವಳಿ ಮಹಿಮೆ. ಸರ್, ಬೆಳಗಾವಿ ಶನಿವಾರ ಏನಿದೆ ಸರ್ ಪ್ರೈಸ್? ನೋಡ್ಬೇಕು ಆನ್ಲೈನಲ್ಲಿ. 2 ಸೀಟು. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಪ್ರಕಾಶ್ ಹುಬ್ಬಳ್ಳಿಯಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ಪ್ರಕಾಶ್, ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಹೋಗೋರಿಗೆ ಅಥವಾ ಬೆಂಗಳೂರಿನಿಂದ ಬೇರೆ ಬೇರೆ ಭಾಗಗಳಿಗೆ, ರಾಜ್ಯದ ಬೇರೆ ಬೇರೆ ಭಾಗಗಳಿಗೆ ಹೋಗೋರಿಗೆ ಯಾವ ರೀತಿಯಲ್ಲಿ ಖಾಸಗಿ ಬಸ್ಗಳು ಸುಲಿಗೆ ಮಾಡ್ತಾ ಇದ್ದೇವೆ ಅನ್ನೋದರ ಮೆಗಾ ಗ್ರೌಂಡ್ ರಿಯಾಲಿಟಿ ಚೆಕ್ ಅನ್ನ ರಿಪಬ್ಲಿಕ್ ಕನ್ನಡ ಜನತೆಯ ಮುಂದಿಡ್ತಾ ಇದೆ. ಈಗ ನಿಮ್ಮ ಹತ್ರ ಏನು ಅಪ್ಡೇಟ್ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ?
ಎಸ್ ಶ್ರೀಲಕ್ಷ್ಮಿ, ಖಂಡಿತವಾಗಿ ಏನಂದರೆ ಒಂದು ಕಡೆ ಈಗ ಸಾರ್ವಜನಿಕರಿಗೆ ಇಡೀ ರಾಜ್ಯದ ಜನರಿಗೆ ಬೆಲೆ ಏರಿಕೆ ಬಿಸಿ ಒಂದು ಕಡೆ ತಟ್ತಾ ಇದ್ರೆ, ಇನ್ನು ಈ ಹಬ್ಬದ ವಾತಾವರಣದಲ್ಲಿ ತಮ್ಮ ಊರುಗಳಿಗೆ ಅಂದರೆ ರಜೆ ನಿಮಿತ್ತವಾಗಿ ತಮ್ಮ ಊರುಗಳಿಗೆ ಹಬ್ಬದ ಸಂಭ್ರಮವನ್ನು ಪಡಬೇಕಾದಂಥ ಜನರಿಗೆ ಖಾಸಗಿ ಬಸ್ಗಳ ಒಂದು ದರ್ಬಾರ್ ಹಗಲು ದರಡೆ ಅಂತಲೇ ಹೇಳ್ಬೋದು. ಈ ಹಗಲು ದರಡೆಯಿಂದ ನಿಜಕ್ಕೂ ಸಾರ್ವಜನಿಕರು ಬೇಸತ್ತಿದ್ದಾರೆ ಅಂತ ಹೇಳ್ಬೋದು. ಒಂದು ಕಡೆ ವಾಣಿಜ್ಯ ನಗರಿ ಹುಬ್ಬಳ್ಳಿ ಅಂದರೆ ಇಡೀ ಉತ್ತರ ಕರ್ನಾಟಕ ಭಾಗದ ಒಂದು ಕೇಂದ್ರ ಬಿಂದು ಅಂತಲೇ ಹೇಳ್ಬೋದು. ಇಲ್ಲಿಂದನೂ ಕೂಡ ಬೇರೆ ಬೇರೆ ಭಾಗಗಳಿಗೆ ಅಂದರೆ ಮೈಸೂರು, ಬೆಂಗಳೂರು, ಚಿತ್ರದುರ್ಗ, ತುಮಕೂರು, ಹೀಗೆ ವಿಜಯಪುರ, ಬಾಗಲಕೋಟೆ, ಹೀಗೆ ಬೇರೆ ಬೇರೆ ನಾನಾ ಒಂದು ಜಿಲ್ಲೆಗಳಿಗೆ ತೆರಳಬೇಕಾದಂಥ ಸಾರ್ವಜನಿಕರು ಕೂಡ ಈ ಖಾಸಗಿ ಬಸ್ಗಳ ದರ್ಬಾರ್ ಅಂದರೆ ಹಗಲು ದರೋಡೆ ಏನು ಮಾಡ್ತಾ ಇದ್ದಾರೆ, ದುಪ್ಪಟ್ಟು ದರವನ್ನು ಏನು ಸಾರ್ವಜನಿಕರಿಂದ ವಸೂಲಿ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಬೇಸತ್ತಿದ್ದಾರೆ ಅಂತಲೇ ಹೇಳ್ಬೋದು. ಕೆಲವೊಂದಿಷ್ಟು ಸಾರ್ವಜನಿಕರು ಕೂಡ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಶ್ರೀಲಕ್ಷ್ಮಿ ಸರ್, ಈಗ ಖಾಸಗಿ ಬಸ್ಗಳಂತೂ ದರ್ಬಾರ್ ಹೆಚ್ಚಾಗ್ತಾ ಇದೆ. ಹಬ್ಬ ಬಂದರೆ ಸಾಕು ಸಾರ್ವಜನಿಕರು ಏನು ಊರಿಗೆ ತೆರಳಬೇಕಾದಂಥ ಸಂದರ್ಭದಲ್ಲಿ ದುಪ್ಪಟ್ಟು ದರವನ್ನು ಅವರಿಗೆ ಏನು ನೀಡ್ತಾರೆ, ಅಂದರೆ ದುಪ್ಪಟ್ಟು ದರವನ್ನು ತೆತ್ತು ತಮ್ಮ ಊರುಗಳಿಗೆ ಹೋಗಬೇಕಾದಂಥ ಪರಿಸ್ಥಿತಿಗೆ ನಿರ್ಮಾಣ ಆಗ್ತಾ ಇದೆ. ಏನು ಹೇಳ್ತೀರಿ ಸರ್? ಇದು ಹೆಂಗೆ ಅಂತಂದರೆ, ಈ ದೊಡ್ಡ ದೊಡ್ಡ ಹಬ್ಬಗಳು ಬಂದಾವು. ಹಬ್ಬದಾಗ ಎಂಥ ಆಫೀಸಲ್ಲಿ ಇದ್ದವರು, ಶಾಲಾ ಕಾಲೇಜ್ ಇದ್ದವರು ತಮ್ಮ ಊರಿಗೆ ಹೋಗಿ ಹಬ್ಬ ಮಾಡೋದು ಇರ್ತೈತಿ. ಅಂಥ ಟೈಮ್ದಾಗ ಇವರು ಖಾಸಗಿ ಬಸ್ನವ್ರು ಈ ಪರಿ ರೇಟ್ ಏರಿಸ್ಬಿಟ್ರೆ ಎಷ್ಟೋ ಜನ ಸ್ಟೂಡೆಂಟ್ ಅದಾರ ರೀ, ಎಷ್ಟೋ ಜನ ಸಂಕ್ಷಿಪ್ತ ಪಗಾರದವ್ರು ಅದಾರ. ಅತ್ತಾಗ ದುಡ್ಕೊಂಡು ಜನಕ್ಕೆ ಬೇರೆ ಊರಿಗೆ ಬಂದಿರ್ತಾರೆ, ಅವ್ರ ಕಡೆ ಎಲ್ಲ ಅನುಕೂಲ ಆಗಬೇಕಲ್ರಿ. ಅಂಥ ಹೊತ್ತಿನಾಗ ಇವ್ರ ಪರಿ ದಬಾರಿ ರೇಟ್ ಮಾಡಿಬಿಟ್ರೆ ಹೆಂಗೆ ಕೊಡ್ಬೇಕು ಬಡ ಜನರ ಹತ್ತಾಗೆ? ಎಲ್ಲರೂ ಇದ್ದವರೆಲ್ಲ ಗಮನಿಸ್ತಿರ್ಬೋದು. ಈಗ ಉಳಿದಂಥ ದಿನಗಳಲ್ಲಿ, ಸಾಮಾನ್ಯ ದಿನಗಳಲ್ಲಿ 700, 600, 800 ಈ ರೀತಿ ಇರುತ್ತೆ. ಹಬ್ಬ ಬಂದರೆ ಸಾಕು, ಹಬ್ಬದ ದಿನಗಳು ಬಂದರೆ ಸಾಕು 700, 800 ಇದ್ದಂಥ ಟಿಕೆಟ್ ದರ, ಖಾಸಗಿ ಬಸ್ಗಳ ದರ 1200, 1500, 2000 ಈ ರೀತಿ ಹೆಚ್ಚಿಗೆ ಮಾಡ್ತಾರೆ. ಹಗಲ್ ದರೋಡೆ ಅಂತಾರೆ ರೀ ಇದಕ್ಕೆ. ಯಾಕೆ ಸಾರ್ವಜನಿಕರಿಗೆ ಕಿತ್ತಿ ತಿನ್ಬೇಕು ಹೆಂಗೆ ಅನ್ನೋದು ಇವರಿಂದ ಕಲಿಬೇಕಾಗ್ತಾಗ ಅಲ್ರಿ. ನೀವು ನಾರ್ಮಲ್ ರೇಟ್ ತೋರಿ, ಹಬ್ಬದಿಂದ ತೋರಿ, ಅದೇ ರೇಟ್ ಡೀಸೆಲ್ ಪೆಟ್ರೋಲ್ ರೇಟ್ ಇರುತ್ತೆ. ಹಂಗೆ ಡೀಸೆಲ್ ಪೆಟ್ರೋಲ್ ರೇಟ್ ಏನು ಜಾಸ್ತಿ ಇಲ್ಲ. ಈಗ 100 ರೂಪಾಯಿ ಅಲ್ಲ, 107 ರೂಪಾಯಿ 2 ರೂಪಾಯಿ ಇದ್ದಿದ್ದು ಪೆಟ್ರೋಲ್ ರೇಟ್ 500 ರೂಪಾಯಿನ ಆಗಿಲ್ಲಲ್ಲ. ಮತ್ತು ಇವ್ರಿಗೆ ಜಾಸ್ತಿ ತೊಗೊಂತಾರೆ ಎತ್ತಾಗೆ. ಅಂದರೆ ಕೇಳಕ್ಕೆ ಯಾರು ಇಲ್ಲ ಇವ್ರಿಗೆ ಎತ್ತಾಗೆ. ಅಂದರೆ ಬಡವ್ರು ಅಂದರೆ ಅವ್ರಿಗೆ ಹಂಗಾರೆ ಎತ್ತಾಗೆ. ಅಂದರೆ ಅವ್ರ ಅವಶ್ಯಕತೆ ಐತಿ, ಅವ್ರು ಊರಿಗೆ ಹೋಗ್ಕಾರು, ಒಂದು ಊರ್ಲಿಂದ ಒಂದು ಊರಿಗೆ ಹೋಗ್ತಾರೆ ಅಂತಂದರೆ ಈ ರೀತಿ ಹಗಲು ದರೋಡೆ ಮಾಡೋದಾ ಹೆಂಗೆ ಎತ್ತಾಗಿದೆ? ತಾವೇನು ಹೇಳ್ತೀರಿ ಈ ಖಾಸಗಿ ಬಸ್ಗಳ ಒಂದು ದರ್ಬಾರ್ ವಿಚಾರವಾಗಿ? ಸರ್, ಒಂದು ಊರ್ಲಿಂದ ಇನ್ನೊಂದು ಊರು ಟ್ರಾವೆಲ್ ಮಾಡ್ಬೇಕಂತಂದ್ರೆ ದುಡ್ಡು ಅವಶ್ಯಕವಾಗಿ ಬೇಕಾರ್ರಿ. ಬಟ್ ಈ ರೀತಿ ರೇಟ್ ಜಂಪ್ ಮಾಡೋದು ತುಂಬ ಬೇಡ ಅನ್ಸುತ್ತೆ ರೀ. ಇದು ಮಾಡೋದು ತಪ್ಪು ಅಂತ ಅಂದೇನು ರೀ ನಾನು. ಈಗ 12 ತಿಂಗಳು ರೇಟ್ ಸೇಮ್ ಇರಬೇಕು ರೀ, ಜಾಸ್ತಿ ಇರಬಾರ್ದು ರೀ. ಹಬ್ಬ ಬಂದ್ಕೊಳ್ಳಿ ರೇಟ್ ಜಾಸ್ತಿ ಮಾಡೋದು, ಕಡಿಮೆ ಮಾಡೋದು ಮಾಡಬಾರ್ದು. ಇದರಿಂದ ಸಾರ್ವಜನಿಕರಿಗಾಗತ್ತೆ ಮತ್ತು ಸ್ಟೂಡೆಂಟ್ಸಿಗೆ ಅವ್ರು ದುಡ್ಕೊಂಡು ತಿನ್ನೋರಿರ್ತಾರೆ. ಒಂದು ಪ್ಲೇಸಿಗೆ ಇನ್ನೊಂದು ಪ್ಲೇಸಿಗೆ ಹೋಗೋದಿರ್ತೈತಿ, ಅದು ದುಡ್ಡು ಭಾಳ ಖರ್ಚಾಗ್ತೈತೆ ರೀ ಸರ್. ಸ್ವಲ್ಪ ನೋಡ್ಕೊಂಡು ಅವರು ವ್ಯವಸ್ಥೆ ಮಾಡ್ಕೋಬೇಕು ಸರ್. ಕಡಿವಾಣ ಅಂದ್ರೆ ಕಡಿಮೆ ಮಾಡ್ಬೇಕಂತ ಅನಿಸ್ತೈತೆ ಸರ್. ರೇಟ್ ಜಾಸ್ತಿ ಮಾಡೋದು ಬೇಡ. ಏನು ರೇಟ್ ಐತೆ ಅದೇ ರೇಟ್ನಾಗ ಹೋಗಲಿ. ಹಬ್ಬ ಬಂದ್ಕೊಳ್ಳಿ ಜಾಸ್ತಿ ಮಾಡೋದು ಮತ್ತು ಕಡಿಮೆ ಮಾಡೋದು, ಬೆಲೆ ಏರಿಸೋದು ಅದೆಲ್ಲ ಮಾಡೋದು ಬೇಡ. ಯಾಕಂದ್ರೆ ಹಬ್ಬ ಎಲ್ಲರಿಗೂ ಅದು ತಪ್ಪಂತ ಹೇಳ್ತೇನೆ. ಶ್ರೀಲಕ್ಷ್ಮಿ, ಇದಿಷ್ಟು ಸಾರ್ವಜನಿಕ ವಲಯದಲ್ಲಿ ಈ ಒಂದು ಖಾಸಗಿ ದರ್ಬಾರ್ ಅಂದರೆ ಖಾಸಗಿ ಬಸ್ಗಳ ಒಂದು ದುಪ್ಪಟ್ಟು ರೇಟ್ ಏನು ಮಾಡ್ತಾ ಇದ್ದಾರೆ, ಸಾರ್ವಜನಿಕರ ಜೇಬಿಗೆ ಕತ್ರಿಯನ್ನು ಹಾಕ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಅಸಮಾಧಾನ ಕೂಡ ವ್ಯಕ್ತವಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಹಬ್ಬಗಳು ಬಂದಂಥ ಸಂದರ್ಭದಲ್ಲಿ ಸಾರ್ವಜನಿಕರ ಒಂದು ಜೇಬಿಗೆ ಕತ್ರಿ ಹಾಕುವುದನ್ನು ಬಿಟ್ಟು ಯಥಾಸ್ಥಿತಿ ಈ ದರವನ್ನು ಕಾಪಾಡಿಕೊಳ್ಬೇಕು. ಈ ನಿಟ್ಟಿನಲ್ಲಿ ಕಡಿವಾಣ ಕೂಡ ಹಾಕುವಂಥ ನಿಟ್ಟಿನಲ್ಲಿ ಸರ್ಕಾರಗಳು ಮುಂದಾಗಬೇಕು ಅಂತಕ್ಕಂಥ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಪ್ರಕಾಶ್ ಡೀಟೇಲ್ಸ್ಗಾಗಿ.